ಇನ್ನು ಒಂದೇ ಹುದ್ದೆಗೆ ಇಬ್ಬರು ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಗೊಂದಲದ ಆದೇಶ ಹೊರಬಿದ್ದಿದೆ. ಈ ಹುದ್ದೆಗೆ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಾಯಚೂರು ವಿಭಾಗದ ಲೋಕೋಪಯೋಗಿಯಲ್ಲಿ ಈ ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಜನವರಿ 31ಕ್ಕೆ ಎಸ್.ವಿ. ರಮೇಶ್ ಈ ಹುದ್ದೆಗೆ ಪ್ರಭಾರ ವಹಿಸಿಕೊಳ್ಳಲು ಆದೇಶವನ್ನು ಮಾಡಲಾಗಿದೆ. ಎಸ್.ವಿ. ರಮೇಶ್ ಅವರು ತಾಂತ್ರಿಕ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ರು. ರಾಯಚೂರು ಲೋಕೋಪಯೋಗಿ ವಿಭಾಗದಲ್ಲಿ ಇಂಜಿನಿಯರ್ ಆಗಿದ್ರು. ಆದರೆ ಫೆಬ್ರವರಿ 18ಕ್ಕೆ ಬಿ ಪಾಟೀಲ್ರನ್ನ ಕೂಡ ಈ ಹುದ್ದೆಗೆ ಪ್ರಭಾರ ವಹಿಸಿ ಆದೇಶವನ್ನು ನೀಡಲಾಗಿದೆ. ದೇವದುರ್ಗ ಲೋಕೋಪಯೋಗಿ ವಿಭಾಗದಲ್ಲಿ ಎಡಬ್ಲ್ಯೂ ಆಗಿ ಕೆಲಸ ಮಾಡ್ತಿದ್ರು ಪಾಟೀಲ್ ಅವರು. ಲೋಕೋಪಯೋಗಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ವೆಂಕಟೇಶಯ್ಯ ಈ ರೀತಿಯಾಗಿ ಇಬ್ಬರು ಅಧಿಕಾರಿಗಳನ್ನ ಒಂದೇ ಹುದ್ದೆಗೆ ಪ್ರಭಾರ ವಹಿಸಿಕೊಳ್ಳುವಂತೆ ಆದೇಶ ನೀಡಿ ಗೊಂದಲವನ್ನು ಉಂಟು ಮಾಡಿದ್ದಾರೆ. ಮಾರ್ಚ್ ಅಂತ್ಯಕ್ಕೆ ಸರ್ಕಾರಕ್ಕೆ ಇಲಾಖೆಯ ಖರ್ಚು ವೆಚ್ಚದ ಮಾಹಿತಿ ಸಲ್ಲಿಸಲಾಗುತ್ತೆ. ಗುತ್ತಿಗೆದಾರರಿಗೆ ಬಾಕಿ ಇರುವ ಬಿಲ್ಗಳನ್ನು ಕೂಡ ಚುಕ್ತಾ ಮಾಡಲಾಗುತ್ತೆ. ಇಂಥ ಸಂದರ್ಭದಲ್ಲಿನೇ ಇಂತಹ ಗೊಂದಲದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿರೋದು ಬಹಳ ಅನುಮಾನಕ್ಕೆ ಹಾಗೂ ಬಹಳ ಕನ್ಫ್ಯೂಷನ್ಗೆ ಕಾರಣ ಆಗಿದೆ. ಇಲ್ಲಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರದಾರ್. ಸಿದ್ದು, ಇದ್ಯಾವ ಲೆಕ್ಕಾಚಾರ? ಒಂದೇ ಹುದ್ದೆಗೆ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಏನಕ್ಕೆ ಹಿಂಗಾಗಿದೆ ಇಲ್ಲಿ ಅಂತ? ರಾಯಚೂರು ಲೋಕೋಪಯೋಗಿ ಇಲಾಖೆ ಉಪವಿಭಾಗದ ಲೋಕೋಪಯೋಗಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆ ಒಂದೇ ಇರತಕ್ಕಂಥದ್ದು. ಆ ಹುದ್ದೆಗಾಗಿ ಇಬ್ಬರು ಅಧಿಕಾರಿಗಳಿಗೆ ಹೆಚ್ಚುವರಿ ಪ್ರಭಾರ ವಹಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ ವೆಂಕಟೇಶ್ ಅವರು ಆದೇಶ ಹೊರಡಿಸಿರ್ತಕ್ಕಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಒಂದು ಹಂತದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಈ ಹುದ್ದೆ ಮ್ಯೂಸಿಕಲ್ ಚೇರ್ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳಬೇಕಾಗುತ್ತೆ. ಈಗಾಗಲೇ 31 ಜನವರಿಗೆ ಎಸ್.ವಿ. ರಮೇಶ್ ಅವರನ್ನ ಏನು ಅದೇ ವಿಭಾಗದಲ್ಲಿ ತಾಂತ್ರಿಕ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾರೆ, ಅವರನ್ನ ಹೆಚ್ಚುವರಿ ಪ್ರಭಾರ ವಹಿಸಿ ಈ ಹುದ್ದೆಗೆ ಪೋಸ್ಟಿಂಗ್ ಮಾಡಲಾಗುತ್ತೆ. ಅದಾದ ನಂತರ 18ನೇ ಫೆಬ್ರವರಿಗೆ ಬಿ ಪಾಟೀಲ್ ಅವರು ದೇವದುರ್ಗ ತಾಲೂಕಿನ ಪಿಡಬ್ಲ್ಯೂಡಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಬಿ ಪಾಟೀಲ್ ಅವರನ್ನ ಒಂದೇ ಹುದ್ದೆಗೆ ಸೇಮ್ ಹುದ್ದೆಗೆ ಮತ್ತೆ ಅವರನ್ನ ಪ್ರಭಾರಿ ಹುದ್ದೆಯನ್ನು ವಹಿಸಿಕೊಂಡು ಆದೇಶ ಹೊರಡಿಸ್ತಾರೆ. ಸೊ ಈ ರೀತಿ ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥ ಸಾಕಷ್ಟು ಅನುಮಾನಕ್ಕೆ ಆಸ್ಪದ ಮಾಡಿಕೊಡ್ತಾರೆ. ಇಬ್ಬರು ಅಧಿಕಾರಿಗಳನ್ನ ಯಾರ ಒತ್ತಡಕ್ಕೆ ಮಾಡೋದು ಒಂದೇ ಹುದ್ದೆಗೆ ಪೋಸ್ಟಿಂಗ್ ಮಾಡಿದಾರೆ ಅಂತಕ್ಕಂಥದ್ದು ಅನುಮಾನಕ್ಕೆ ಕಾರಣವಾಗಿದ್ದು ಒಂದ್ ಕಡೆ ಆದ್ರೆ, ಎಂಡ್ ಆಫ್ ಮಾರ್ಚ್ ಅಲ್ಲಿ ಪ್ರತಿ ವರ್ಷ ಆರ್ಥಿಕ ವರ್ಷ ಅಂತ್ಯಗೊಳ್ತಾ ಕಾರಣಕ್ಕಾಗಿ ಇಲಾಖೆ ಖರ್ಚು ವೆಚ್ಚಗಳನ್ನ ಇಡೀ ವರ್ಷ ಮಾಡಿರ್ತಕ್ಕಂಥ ಇಲಾಖೆ ಖರ್ಚು ವೆಚ್ಚಗಳ ಲೆಕ್ಕವನ್ನು ಸರ್ಕಾರಕ್ಕೆ ಕೊಡಲಾಗುತ್ತೆ. ಜೊತೆಗೆ ಗುತ್ತಿಗೆದಾರರು ಮಾಡಿರ್ತಕ್ಕಂಥ ರಸ್ತೆ ಕಾಮಗಾರಿಗಳ ಬಿಲ್ ಅನ್ನ ಪಾವತಿ ಮಾಡಲಾಗುತ್ತೆ. ಈ ಬಿಲ್ ಪಾವತಿ ಮಾಡತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಈ ಲಂಚ ಆಮಿಷಕ್ಕೆ ಒಳಗಾಗತಕ್ಕಂಥ ಆರೋಪಗಳು ಪದೇ ಪದೇ ಕೇಳಿ ಬರ್ತವೆ. ಎಂಡ್ ಆಫ್ ಮಾರ್ಚ್ ನಲ್ಲಿ ಬಿಲ್ ಪಾವತಿ ಮಾಡತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಭರ್ಜರಿ ಪೈಪೋಟಿ ಕೂಡ ಇಲಾಖೆಗಳಲ್ಲಿ ನಡೀತಾ ಇರುತ್ತೆ. ಒಂದೊಂದು ಸಹ ಈ ಹುದ್ದೆಗೆ ಪೈಪೋಟಿ ನೋಡ್ತಾ ಇದೆ. ಈ ಎಂಡ್ ಆಫ್ ಮಾರ್ಚ್ ಸಂದರ್ಭದಲ್ಲಿ ಈ ಬಿಲ್ ಪಾವತಿ ಮಾಡತಕ್ಕಂಥ ವಿಚಾರ ನಡೆತಕ್ಕಂಥ ಅಪರಾಧಗಳಿಗೆ ಪೈಪೋಟಿ ನಡೆಸ್ತಾ ಇದ್ದಾರೆ ಮಾಡೋದಕ್ಕೆ ಅಂತಕ್ಕಂಥ ಆರೋಪ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ರೀತಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಒಂದೇ ಹುದ್ದೆಗೆ ಇಬ್ಬರು ಅಧಿಕಾರಿಗಳ ಪೋಸ್ಟಿಂಗ್ ಮಾಡೋದ್ರ ಮುಖಾಂತರ ಸ್ವತಃ ಸರ್ಕಾರ ಕೂತ್ಕೊಂಡು ಈ ರೀತಿ ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಥ್ಯಾಂಕ್ ಯು ಸಿದ್ದು.